ಇಲ್ಲಿಗೆ 20 ವರ್ಷ ಆಗಿದೆ ನಾಗರಂಗ ಶುರುವಾಗಿ. ಸನ್ಮಾನ್ಯರೇ, ನಾಗರಂಗ ಕಳೆದ 52 ವರ್ಷಗಳಿಂದಲೂ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಪ್ರತಿ ವರ್ಷದಲ್ಲಿ ಕನಿಷ್ಠ 12 ಕಾರ್ಯಕ್ರಮಗಳನ್ನು ನಡೆಸಲೇಬೇಕೆಂಬ ಬದ್ಧತೆಯಿಂದ ಸಾಂಸ್ಕೃತಿಕವಾಗಿ ಜೀವಂತವಾಗಿರುವ ಕನ್ನಡ ಸಂಘವು ಇಲ್ಲಿನ ಸಾರ್ವಜನಿಕ ಜೀವನದಲ್ಲಿ ಸಾಕಷ್ಟು ವೈಚಾರಿಕ ಬೆಳವಣಿಗೆಗಳಿಗೂ ಶ್ರಮಿಸುತ್ತಾ ಬಂದಿದೆ. ಪ್ರತಿ ವರ್ಷದ ನವೆಂಬರ್ ಮನೆಯಲ್ಲಿ ಕನ್ನಡ ಖ್ಯಾತರು ನಾಡು ನುಡಿಗೆ ಸೇವೆ ಸಲ್ಲಿಸಿದ ಶ್ರೇಷ್ಠರು ಆದವರನ್ನು ಆಹ್ವಾನಿಸಿ ನಾಗಮಂಗಲದ ಜನತೆಯ ಪರವಾಗಿ ನುಡಿ ಗೌರವವನ್ನು ಸಲ್ಲಿಸುವ ಮೂಲಕ ಸಾರ್ವಜನಿಕರಿಗೆ ಇಂತಹ ಪ್ರತಿಭಾವಂತರ ಪರಿಚಯವನ್ನು ನಾಡು ನುಡಿಯ ಅಭಿಮಾನವನ್ನು ಗೂಡಿಸುವ ಪ್ರಯತ್ನವನ್ನು ಈವರೆಗೂ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದೇವೆ. ಇದೇ ನವೆಂಬರ್ 23ನೇ ಭಾನುವಾರದಿಂದ 29ನೇ ಶನಿವಾರದವರೆಗೆ ನಾಗಮಂಗಲದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ರಾಜ್ಯೋತ್ಸವ ಹಾಗೂ ನಾಗರಂಗ ನಾಟಕೋತ್ಸವವನ್ನು ಹಮ್ಮಿಕೊಂಡಿದ್ದು, ಈ ಪತ್ರದ ಜೊತೆಗೆ ಆಹ್ವಾನ ಪತ್ರಿಕೆಯನ್ನು ಕೂಡ ತಮಗೆ ತಲುಪಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಪತ್ರಿಕಾ ಪ್ರಕಟಣೆಯನ್ನು ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಿ ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಹೆಸರಿಟ್ಟಿದ್ದೀವಿ ವೇದಿಕೆಗೆ. ಎಸ್.ಎಲ್. ಭೈರಪ್ಪ ಇತ್ತೀಚೆಗೆ ತೀರ್ಕೊಂಡಿರೋದ್ರಿಂದ ಅವರ ಹೆಸರನ್ನ ಇಟ್ಟು ಆ ವೇದಿಕೆಯನ್ನು ಅಲಂಕರಿಸಿದ್ದೀವಿ. 23ನೇ ತಾರೀಕು ಉದ್ಘಾಟನೆಗಾಗಿ ಪ್ರಧಾನ ಗುರುದತ್ತ ಅವರು ಬರ್ತಾ ಇದ್ದಾರೆ. ಖ್ಯಾತ ಅನುವಾದಕರು ಮೈಸೂರಿನವರು, ಮತ್ತು ಹಿರಿಯ ರಂಗಕರ್ಮಿ ಮತ್ತು ಚಲನಚಿತ್ರ ನಟರು ನಿಮಗೆಲ್ಲ ಗೊತ್ತಿರುವಾಗ ಲಕ್ಷ್ಮೀದೇವಿ, ಎಂ.ಎನ್. ಲಕ್ಷ್ಮೀದೇವಿ ಅನ್ನೋರು ಬರ್ತಾ ಇದ್ದಾರೆ. ಅವ್ರನ್ನ ರಂಗ ಗೌರವಕ್ಕಾಗಿ ಕರೀತಾ ಇದ್ದೀವಿ. ಪ್ರಧಾನ ಗುರುದತ್ತ ಅವ್ರನ್ನ ನುಡಿ ಗೌರವಕ್ಕಾಗಿ ಕರೀತಾ ಇದ್ದೀವಿ. ಅವ್ರು ಬಂದು ಸ್ವೀಕರಿಸ್ತಾರೆ. ನಂತರ ನಾಟಕಗಳು ಪ್ರಾರಂಭ ಆಗುತ್ತೆ. ಮೊದಲನೇ ದಿವಸ ನಟಧರ್ಮ ಭಾನುವಾರ, ಐಕ್ಯ ತಂಡ ಬೆಂಗಳೂರು. ಎರಡನೇ ದಿವಸ ಕೊಡಲ್ಲ ಅಂದರೆ ಕೊಡಲ್ಲ ಅಂತನ್ನೋ ನಾಟಕ ಸೋಮವಾರ. ಮತ್ತು ಮಂಗಳವಾರ ಮೀಡಿಯಾ ಅನ್ನೋ ನೀನಾಸಂ ಹೆಗ್ಗೋಡು ಅವರು. ಬುಧವಾರ ಪ್ರಾಣ ಪದ್ಮಿನಿ ಸ್ಪಂದನ ರಿಜಿಸ್ಟರ್ ಸಾಗರದವರು. ಮತ್ತು ಗುರುವಾರ ತಾರಕ ಬೆನ್ನಿಗೆ ಅಂತ BMTC ಅವರೆಲ್ಲ ಸೇರಿಕೊಂಡು ನಾಟಕಗಳನ್ನ ಕಲಿತಾ ಇದ್ದಾರೆ. ಅವ್ರುಗಳನ್ನ ಕರೆಸಿ ನಾವು ಒಂದು ನಾಟಕ ಪ್ರದರ್ಶನ ಇಟ್ಕೊಂಡಿದ್ದೀವಿ. BMTC ತಂಡ ಅಂತಲೇ ಮಾಡ್ಕೊತಾರೆ, ಸಿಟಿ ಬಸ್. ಹಾಗೂ ಶುಕ್ರವಾರ ದಿವಸ ಮಾಯಾದ್ವೀಪ ಅಂತ ನೆನಪು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಇವರು ಬಂದು ಮಾಯಾದ್ವೀಪ ಅಂತ ಒಂದು ನಾಟಕನ ಪ್ರದರ್ಶನ ಮಾಡ್ತಾರೆ. ಕೊನೆ ದಿವಸ ಆಳ್ವಾಸ್ ರಂಗ ಅಧ್ಯಯನ ಕೇಂದ್ರ ಮೂಡುಬಿದ್ರೆ ಹೊರತು ನಾಯಿ ಮರಿ ಅನ್ನೋ ನಾಟಕ ಇದೆ. ಹಾಗೂ ಈ ಕೊನೆ ದಿವಸ ನಾಟಕದ ಮುಂಚೆ ಸಮಾರೋಪ ಸಮಾರಂಭ ಇದೆ. ಮುಖ್ಯ ಅತಿಥಿಗಳಾಗಿ ಕಿಶೋರ್ ರಂಗಕರ್ಮಿ ಮತ್ತು ಚಲನಚಿತ್ರ ನಟರು ಅವ್ರು ಬರ್ತಾ ಇದ್ದಾರೆ. ಹಾಗೂ ರಂಗಾಯಣ ನಿರ್ದೇಶಕರಾಗಿ ಮೈಸೂರು ರಂಗಾಯಣ ನಿರ್ದೇಶಕರಾಗಿರುವ ಸತೀಶ್ ಪುತ್ತೂರವರು ಬರ್ತಾ ಇದ್ದಾರೆ. ಅವರಿಬ್ಬರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅದು 6:30ಯಿಂದ ಪ್ರಾರಂಭ ಕಾರ್ಯಕ್ರಮಗಳು. 7-8 ಗಂಟೆಯಿಂದ ನಾಟಕ ಶುರುವಾಗುತ್ತೆ. ಅವತ್ತು ದಿವಸ ಲೇಟ್ ಆಗಿದೆ ನಾಟಕ. ಮಿಕ್ಕಿದ ದಿವಸ ಎಲ್ಲ ನಾಟಕಗಳು 7:15 ಶುರುವಾಗುತ್ತೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ತಾವೆಲ್ಲ ಬಂದು ನಮ್ಮ ಸಹಕಾರ ನೀಡಬೇಕು ಅಂತ ಕೇಳ್ಬೋದು. ಜನಗಳಿಗೆ ವಿಶೇಷವಾಗಿ ಖಾದಿ ಬಟ್ಟೆಗಳು ಮತ್ತು ತಿಂಡಿ ತಿನಿಸುಗಳು ಮತ್ತು ರೊಟ್ಟಿ ಅದಕ್ಕೆ ಸಂಬಂಧಪಟ್ಟಂತಹ ತಿನಿಸುಗಳನ್ನು ಬರ್ತಾ ಇದೆ. ಎಲ್ಲ ಸಾರ್ವಜನಿಕರು ಮತ್ತು ಆಸಕ್ತರು ಅದನ್ನೆಲ್ಲ ತಿಂಡಿ ತಿನಿಸುಗಳನ್ನು ತಿಂದು ಮತ್ತು ಬಟ್ಟೆಗಳನ್ನು ಬಳಸಿಕೊಂಡು ಮತ್ತು ಮಕ್ಕಳನ್ನು ಕರ್ಕೊಂಡು ಸ್ವಲ್ಪ ಈ TV ಮತ್ತು ಮೊಬೈಲ್ನಿಂದ ಹೊರಗೆ ತಂದು 7 ದಿನ ಸಂಭ್ರಮದಿಂದ ನಮ್ಮ ನಾಟಕೋತ್ಸವ ಮತ್ತು ರಾಜ್ಯೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೀವಿ.